ಒಂದು ಸಲ ಸಂತ ನಾಮದೇವ ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಅಂತ ರೊಟ್ಟಿ ಮಾಡ್ತಾ ಇರ್ತಾನೆ. ಆಗ ಅಚಾನಕ್ಕಾಗಿ ಒಂದು ಬೀದಿ ನಾಯಿ ಬಂದು ಆ ರೊಟ್ಟಿಯನ್ನು ಕಚ್ಕೊಂಡು ಓಡ್ ಹೋಗುತ್ತೆ. ನಾಮದೇವ ಆ ನಾಯಿಯ ಹಿಂದೆ ಜೋರಾಗಿ ಓಡೋದಕ್ಕೆ ಶುರು ಮಾಡ್ತಾನೆ. ಜನ ನೋಡಿದವರೆಲ್ಲ ಅನ್ಕೋತಾರೆ ಇವನು ನಾಯಿಯನ್ನು ಹೊಡೆಯೋದಕ್ಕೆ ಓಡ್ತಿದ್ದಾನೆ ಅಂತ. ಆದರೆ ಅವನ ಕೈಯಲ್ಲಿ ಒಂದು ಕೋಲಾದರೂ ಇರಬೇಕಿತ್ತಲ್ವಾ. ಅವನ ಕೈಯಲ್ಲಿ ಇದ್ದಿದ್ದೇನು ಗೊತ್ತಾ? ಒಂದು ತುಪ್ಪದ ಪಾತ್ರೆ. ಅವನು ನಾಯಿ ಹಿಂದೆ ಓಡ್ತಾ ಕೂಗ್ತಿದ್ದಾನೆ, ಮಹಾಪ್ರಭು ನಿಲ್ಲಿ ನಿಲ್ಲಿ, ಆ ಬರೇ ಒಣಕಲು ರೊಟ್ಟಿಯನ್ನು ತಿಂದು ಗಂಟ್ಲು ಹಾಳು ಮಾಡ್ಕೋಬೇಡಿ, ಬಿಸಿ ಬಿಸಿಯಾದ ತುಪ್ಪ ತಂದಿದ್ದೀನಿ, ತುಪ್ಪ ಹಚ್ಕೊಂಡು ರೊಟ್ಟಿಯನ್ನು ಅನಂತವಾಗಿ ತಿನ್ನಿ ಅಂತ ಹೇಳ್ತಾನೆ. ಪ್ರೀತಿಯಿಂದ ತುಪ್ಪ ಹಚ್ಚಿದ ರೊಟ್ಟಿಯನ್ನು ಆ ನಾಯಿಗೆ ತಿನ್ನಿಸ್ತಾನೆ. ದೇವರು ಯಾವಾಗ ಯಾವ ರೂಪದಲ್ಲಿ ಹೇಗೆ ಕಾಣಿಸ್ಕೊಳ್ತಾನೋ ಯಾರಿಗೆ ಗೊತ್ತು. ಸಂತ ನಾಮದೇವನಿಗೆ ಆ ನಾಯಿಯಲ್ಲಿ ವಿಠ್ಠಲ ಕಾಣಿಸ್ಕೊಂಡ. ಹಾಗೆಯೇ ನಮಗೂ ಕೂಡ ದೇವರ ಕೋಣೆಯಲ್ಲೋ ದೇವಸ್ಥಾನದಲ್ಲೋ ಅಷ್ಟೇ ಅಲ್ಲದೆ ಅಶಕ್ತರಲ್ಲಿ ಅಸಹಾಯಕರಲ್ಲಿ ದೇವರು ಕಾಣಿಸಿದ್ರೆ ಎಷ್ಟು ಒಳ್ಳೆಯದಲ್ವಾ.